ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಣ್ಣಿನ ಮಗ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಕಟಣೆ: ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಾಲಣ್ಣನ ಅಭಿಮಾನಿಗಳು. ಎಕ್ಸಾಮ್ ಪೇಪರ್ ಲೀಕ್ ಮಾಡಿದಾರಲ್ಲ, ಈಗ ಅದು ಭಾಳ ತುಂಬ ತಪ್ಪಾಗಿದೆ. ಹುಡುಗರದ್ದು ಲೈಫ್ ತುಂಬ ಹಾಳಾಗಿದೆ. ಏನಂತಾರೆ, ಎಕ್ಸಾಮ್ ಸೆಂಟರ್ನಾಗ ನೋಡ್ಬೇಕು ನೀವು, Z+ ಸೆಕ್ಯೂರಿಟಿ ಇಟ್ಟಿರ್ತಾರೆ. ಬ್ರಾಹ್ಮಿಣ್ಸದ್ದು ಜನಿವಾರ ತೆಗಿತಾರ, ಎಲ್ಲ ತೆಗಿತಾರ. ಮುಸ್ಲಿಮ್ ಅವ್ರಿಗೆ ಹಿಜಾಬ್ ಹಾಕೊಳ್ಳಿಕ್ಕೆ ಬಿಡ್ಲಿಕ್ಕೆ ಆ್ಯಂಡ್ ಎಲ್ಲ ಮೆಟಾಲಿಕ್ ಎಲ್ಲ ತೆಗಿತಾರೆ, ಮೆಟಾಲಿಕ್ ಥಿಂಗ್ಸ್ ಎಲ್ಲ ತೆಗಿತಾರೆ, ಎಲ್ಲ ತೆಗಿತಾರೆ. ಆ್ಯಂಡ್ ಏನಂತಾರೆ, ಏನಪ್ಪಾ ಪೂರ ಯಾರು ಬಾಂಬ್ ಇಟ್ಕೊಂಬಂದಂಗೆ ಹಂಗೆ ಎಲ್ಲ ಚೆಕ್ ಮಾಡ್ತಾರೆ. ಆದ್ರೆ ನೋಡಿದರೆ ಎಕ್ಸಾಮ್ ಪೇಪರ್ ಈ ಪರಿ ಏನಂತಾರೆ ಸೆಕ್ಯೂರಿಟಿ ಇಡೋದಾ? ಲಕ್ಷಾಂಗಟ್ಲೆ ಕೋಟಾಂಗಟ್ಲೆ ಸ್ಟೂಡೆಂಟ್ಸ್ ಸಾಲ ಮಾಡಿ ಎಲ್ಲ ಮಾಡಿ ನಮ್ಮ ಹುಡುಗರು ಓದಬೇಕಂತ ಪೇರೆಂಟ್ಸ್ ಎಲ್ಲ ಕಷ್ಟಪಟ್ಟು ಅವರು ಹುಡುಗರಿಗೆ ಓದಿಸಿ, ಅವರು ಹುಡುಗರು ರಾತ್ರಿ ಹಗಲಿ ಓದಿ ಎಲ್ಲ ಮಾಡಿ ಏನಂತಾರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ತಾರೆ. ಯಾರೋ ಒಬ್ರು ಬಂದು ರೊಕ್ಕಕ್ಕಾಗಿ ಎಕ್ಸಾಮ್ ಪೇಪರನ್ನು ತೊಗೊಂಡು ಲೀಕ್ ಮಾಡಿಬಿಟ್ರೆ ಹುಡುಗರದ್ದು ಜೀವನ ಪೂರ ಹಾಳ. ಆ್ಯಂಡ್ ಮುಂದೆ ನಾವು ಎಕ್ಸಾಮ್ ಬರೆಯುವಾಗ ನಮಗೂ ಒಂದು ಪ್ರಶ್ನೆ ಹುಡ್ತೈತಿ, ಭಾರತ ಸರ್ಕಾರನೇ ಹಿಂಗೆ ಮಾಡಲಿ ಅಂತಂದ್ರೆ ನಮ್ಮ ಎಜುಕೇಷನ್ ಹೆಂಗೆ ಆಗ್ಬೇಕು ಮುಂದೆ? ಹುಡುಗರು ಏನಂತಾರೆ, ನಿಮ್ಗೆ ರಿಯಲಿ ಏನಂತಾರೆ ಇಂಡಿಯಾದ ಎಜುಕೇಷನ್ ಅಪ್ ಟು ಡೇಟ್ ಮಾಡಬೇಕು, ಭಾರತ ಎಜುಕೇಷನ್ ಟಾಪ್ ಅಂತ ಅನಿಸ್ಬೇಕಂದ್ರೆ ನಿಯತ್ತಾಗಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರಿ, ಲೀಕ್ ಆಗ್ಲಾರ್ದಂಗೆ ನೋಡ್ಕೋರಿ. ಆ್ಯಂಡ್ ಎಕ್ಸಾಮ್ ಸೆಂಟರ್ನಾಗ ಸೆಕ್ಯೂರಿಟಿ ಇಡ್ರಿ, ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಪಾಸ್ ಮಾಡಿಸ್ರಿ, ಎಲ್ಲ ಮಾಡಿರಿ. ಈಗ ಹಿಂಗೆ ಲೀಕ್ ಎಲ್ಲ ಮಾಡಿಸಿ ರೊಕ್ಕಕ್ಕೆಲ್ಲ ಮಾಡಿ ಏನಂತಾರೆ ಹುಡುಗರ ಜೀವನ ಜೊತೆ ಆಟ ಆಡೋ ಥರ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ. ನಮ್ಮ ಹೆಸರು ಸಾಕ್ಷಿ ಕುಲಕರ್ಣಿ. ಥ್ಯಾಂಕ್ ಯು. ಮತ್ತೆ ಪೇಪರ್ ಲೀಕ್ ಆಗಲಿ, 2 ಸತಿ ಆಗಲಿ, ಪ್ರತಿ ಸತಿ ಇದೇ ಆಗತ್ತೆ. ನಮಗೆಲ್ಲ ಫುಲ್ ಹೋಪ್ಸ್ ಡಿಸಪಾಯಿಂಟ್ ಆಗತ್ತೇವೆ ನಾವು. ಆಮೇಲೆ ನೀವು ನೋಡ್ಬೋದು ಎಷ್ಟು ಜನ ಸುಸೈಡ್ ಮಾಡ್ಕೊಳತ್ತಾರೆ, ಮೆಂಟಲಿ ಫುಲ್ ಪ್ರೆಷರ್ ಆಗತೈತೆ ನಮ್ಮ ಮೇಲೆ. ಇದು ನೀಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಅಂತಲೂ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿರೋದು. ಇದೇ ಪೇಪರ್ ಲೀಕ್ ಆಗತ್ರಿ, ನಾವು ಇದ್ರ ಮೇಲೆ ಹೋಪ್ಸ್ ಇಟ್ಕೊಂಡು ಏನು ಬರಿಬೇಕಂತ ಗೊತ್ತಾಗ್ತದೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಗೌರ್ಮೆಂಟಿಗೆ, ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋರಿ ಇದ್ರ ಮೇಲೆ. ನಾವು ಎಕ್ಸಾಮ್ ಸೆಂಟರಿಗೆ ಎಂಟ್ರಿ ಆಗ್ಬೇಕಾದ್ರೆ ನೀವೆಲ್ಲ ಎಷ್ಟು ಚೆಕ್ ಮಾಡ್ತೀರಿ ನಮ್ಗೆ? ಆಮೇಲೆಲ್ಲ ಇಷ್ಟು ನಮಗೆಲ್ಲ ಇದನ್ನು ಲಿಂಗಾಯತ್ಸಿಗಾಗಿರ್ಬೋದು, ಐ ಮೀನ್ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ಕಟ್ ಮಾಡ್ತೀರಿ. ಬಟ್ ಅದೇ ಮತ್ತು ಪೇಪರ್ ಎಲ್ಲ ಹಿಂಗೆ ತೊಗೊಂಡ್ಬರ್ಬೇಕಾದ್ರೆ ಏನಿದು? ದಿಸ್ ಇಸ್ ನಾಟ್ ಸೋ ಡಿಸಪಾಯಿಂಟಿಂಗ್. ಸೊ ಐ ನೀಡ್ ಗೌರ್ಮೆಂಟ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್. ಈಗ ಮತ್ತೊಮ್ಮೆ ಪರೀಕ್ಷೆ ಬರೀಲಿಕ್ಕೆ ಹೇಳಿರ್ತಾರೆ ಸಾಕಷ್ಟು, ಯಾಕಂದ್ರೆ ವರ್ಷಗಟ್ಟಲೆ ಓದಿರ್ತೀರಿ, ಮತ್ತೊಮ್ಮೆ ಪರೀಕ್ಷೆ ಬರೀ ಅಂತಂದಾಗ ಕಷ್ಟ ಆಗುತ್ತಲ್ಲ? ಎಸ್ ಡೆಫಿನೆಟ್ಲಿ. ಅದು ಇವಾಗ ಅವಾಗ ಓದಿರೋದೆ ಮತ್ತು ಇನ್ನೊಂದ್ಸತಿ ಹೋಪ್ಸಿಗೆ ಒಂದ್ಸೇ ಆಲ್ರೆಡಿ ಹೋಪ್ಸ್ ಕಳ್ಕೊಂಡಿರ್ತಾರೆ ಅವ್ರು. ಮತ್ತು ಅವಾಗ ಹೆಂಗೆ ಎಕ್ಸಾಮ್ ಬರೆಯೋಕೆ ಅವ್ರು ಯಾವ ಮನಸ್ಥಿತಿ ಇಟ್ಕೊಂಡು ಯಾವಾಗ ಹೆಂಗೆ ಬರೀಬೇಕು ಹೇಳ್ರಿ? ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸುಸೈಡ್ ಕೂಡ ಮಾಡ್ಕೊಂಡ್ರು ಈ ವಿಚಾರಕ್ಕೆ. ಅದೇ ಮೆಂಟಲಿ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತೈತಿ. ಇಟ್ ಇಸ್ ನಾಟ್ ಈಸಿ. ನೀಟ್ ಎಕ್ಸಾಮ್ ಅಷ್ಟು ಈಸಿನೇ ಇಲ್ಲ. ಎಷ್ಟು ಡ್ರಾಪರ್ ಎಲ್ಲ ತೊಗೊಂಡಿರ್ತಾರೆ, 1 ಇಯರ್ 2 ಇಯರ್. ಮತ್ತು ಆಮೇಲೆ ನೀವು ಫೀಸ್ ಸ್ಟ್ರಕ್ಚರ್ ನೋಡ್ಬೋದು, ಎಷ್ಟು ಫುಲ್ ಕಾಸ್ಟ್ಲಿ ಇರುತ್ತೆ. ಅದನ್ನೆಲ್ಲ ಮಾಡಿಬಿಟ್ಟು ಬಟ್ ಈ ಥರ ಪೇಪರ್ ಲೀಕ್ ಆಗೋದು ಇಟ್ಸ್ ನಾಟ್ ಫೇರ್. ಇದಿಷ್ಟು ಎಲ್ಲ ವಿದ್ಯಾರ್ಥಿಗಳ ಅಳಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.